ಹಲೋ ಹಾಯ್. ಮತ್ತೆ ಗನಾಗಿದ್ದೀರಾ? ಎಂತ ಮಾಡ್ತಿದ್ರಿ? ಕಾಫಿ ತಿಂಡಿ ಆತನ ಅಂತ ನಾ ಏನು ಕೇಳಕ್ಕೆ ಹೋಗಲ್ಲ. ಈಗ ಕಾಫಿ ಆಗಿ ತಿಂಡಿ ಆಗಿ ಈಗ ಉಣ್ಣ ಹೊತ್ತು ಮಿಕ್ಕಿ ಹೊತ್ತ ಬಂದಂಗೆ ಆಗ್ಯದೆ. ಹಾಂ, ಹತ್ತಾರೆ ಮುಂಚೆ ಎದ್ದಿದ್ದೆ ತಡನ್ರಿ. ತಡ ಅಂದರೆ ನಿಮ್ಮ ಕಡೆ ಎಲ್ಲ ಹೆಂಗೇನೋ ನೋಡಿ, ನಮ್ಮ ಕಡೆ ಒಂದು ಮಳೆ ಅಂದರೆ ಏನು ಅಂಬಾರ ಕುಣಿಸಿ ಬೀಳ್ತದೆ ಅನ್ಬೇಕು, ಆ ಥರ ಆಗ್ಯದ ನೋಡಿ. ಹಾಗಾಗಿ ಸಿದ್ಧಿ ಹೊಡಿಯೋಕ್ಕೆ ಬತ್ತೀನಿ ಅಂದಿದ್ದ ಇನ್ನಾಗಪ್ಪ ಬೇಡ ಅಂದರು ನಮ್ಮನೇಲಿ ಗೌಡ್ರು. ಈ ಮಳೆಯಲ್ಲಿ ಅಂತ ಹೊಡಿತೀಯಾ, ಬೇಡ ಅಂತ ಹೇಳಿದ್ರು. ಸಿಟ್ಕೊಂಡು ಹೋದಂಗೆ ಹೋಗೇನೆ. ಎಂತ ಮಾಡ್ತಾನೆ ಇನ್ನು, ಎಂಥದಾರು ಮಾಡ್ಕೊಂಡ್ಲಿ ಮಾರ. ನನಗೆ ಈ ಮಳೆದು ಜ್ಞಾನ ಮಾಡಿದ್ರೆ ಅಲ್ಲ, ಹಿಂದೆಲ್ಲ ಇದೇ ಥರ ಗೊತ್ತಿತ್ತು ಅಂತ ಮಾಡೋಣ. ಆದ್ರೆ ಸಿಟ್ಟಿಡಿ ಇಂಥ ಮಳೆ ಎಲ್ಲ ನೋಡಿದ್ದು ಭಾಳ ಕಮ್ಮಿ ಅಲ್ರಿ. ಹಾಗಾಗಿ ಇದೊಂಥರ ಯಾವಾಗ ಹೋಗ್ತದೆ ಮಳೆ, ಎಂದಿಗೆ ನಿಲ್ತದೆ ಅಂತ ಕಾಣ್ತದೆ ನೋಡಿ. ಆದರೆ ಮಳೆ ಪೂರ್ತಿ ಬರ್ತದೆ ಅಂತಾರಪ್ಪ, ಅಂಥದ ಇನ್ನು. ಹ್ಞೂ ರೀ, ನೀವು ಹೇಳ್ದಂಗೆ ಅದೊಂದೇನೋ ಸುಳ್ಳಲ್ಲ ನೋಡಿ. ಮೊನ್ನೆ ಏನು ನಮ್ಮ ಮನೇಲಿ ಪಾಪಣ್ಣ ಅನಿಲ್ ಹುಡುಗ ಎಲ್ಲ ಕುತ್ಕೊಂಡು ಅದನ್ನೇ ಮಾತಾಡ್ತಿದ್ರು. ಈಗ ತಾಟದ ಕಪ್ಪಲ್ಲಿ ನೋಡಿ, ನೀರೊಂದು ದೊಡ್ಡ ಹಳ್ಳ ನೋಡ್ದಂಗೆ ಆಗ್ತದೆ ನಮ್ಮ ತಾಟದ ಕಪ್ಪು ನೋಡಿದ್ರೆ. ದಾಟಾಡೋಕ್ಕಾಗಲ್ಲಪ್ಪ. ಅಯ್ಯೋ, ಆಚೆ ಈಚೆಗೆ ದಾಟಕ್ಕೆ ಅಂತ ಸಣ್ಣಕ್ಕೊಂದೊಂದು ಕಲ್ಮುಂಡೆಲ್ಲ ಇಟ್ಟಿದ್ದ ನಮ್ಮ ಪಾಪಣ್ಣ ಪೂರ್ತಿ ಮುಚ್ಕೊಂಡಾಗ್ಯಾವ. ಸಾಧಾರಣದವ್ರು ಆಚೆ ಈಚೆಗೆ ದಾಟಾಡೋಕ್ಕೇನು ಆಗಲ್ಲ. ಏನು ಕೆಂಪ ನೀರು ಹರಿದು ಹೋಗ್ತಾ ಇರ್ತದೆ. ಎಲ್ಲಿಂದ ಬರ್ತದೆ ಕೆಂಪದ? ನಾವು ತೋಟಕ್ಕೆ ಹಾಕಿದ ಮೊನ್ನೆಯೇ ಮತ್ತೆ ಅಂತ. ಬೇರೆಯವ್ರ ತೋಟದಿಂದ ಹರಿದು ನಮ್ಮ ತೋಟಕ್ಕೆ ಬರ್ತದೆ, ನಮ್ಮ ತೋಟದಿಂದ ಹರಿದು ಬೇರೆ ತೋಟಕ್ಕೆ ಬರ್ತದೆ. ಭಾಳ ಮಳೆ ಬಂದರೆ ಹಾಗೆ ಅಲ್ಲನ್ರಿ, ಪೂರ್ತಿ ತಾಳ್ಕೊಡೋದು, ಬೇಸಾಯ ಮಾಡೋದು, ತಾಳ್ಕೊಡೋದು ಮತ್ತೆ ಅಂತ. ಹ್ಞೂ, ನಾನು ಅದನ್ನೇ ಹೇಳಕ್ಕೆ ಬಂದೆ. ವಾದ್ರಸದ ಮಳೆಯೇ ಲೆಕ್ಕ ಕೊಡ್ಡಿಲ್ಲ. ಅಷ್ಟೊಂಥರ ಕಮ್ಮಿ ಮಳೆ ಆದ್ರೆ ಈ ಸರಿ ಬೇಸಿಗೆಯಲ್ಲಿ ನೀರೇನು ಕಮ್ಮಿ ಆಗಲ್ಲ. ಆಚೆ ವರ್ಷ ಕಮ್ಮಿ ಆದಷ್ಟೇನು ಈ ವರ್ಷ ಕಮ್ಮಿ ಆಗ್ಲಪ್ಪ. ನಮ್ಮ ಬಾವಿಲೆಲ್ಲ ನೀರಿತ್ತು, ನಿಮ್ಮ ಕಡೆ ಎಲ್ಲ ಹೆಂಗೇನಾ? ನಾ ಒಂದು ವರ್ಷ ಪಂಚಾಯತಿಗೆಯಿಂದ ನೀರು ಬಿಟ್ಟಿದ್ರಪ್ಪ, ಲಾರಿಲಿ ತಂದ. ಹಂಗೇನಾಗ್ಲಪ್ಪ, ಈಗ ಕಳೆದ ಬೇಸಿಗೆಲೆ ಆ ಥರ ಏನೊಂದು ಆಗಲ್ಲ. ಎಲ್ಲ ಟಿ ವಿಲೆಲ್ಲ ಹೇಳೋರು ನೀರಿಗೆ ಆ ಥರ ಆಗ್ತದೆ, ಈ ಥರ ಆಗ್ತದೆ ಅಂತ. ನಮ್ಮೂರಲ್ಲೇ ನೀರು ಕಮ್ಮಿ ಆಗಲ್ಲ. ಹಾಂ, ಹಂಗಾಗಿ ನಮ್ಮ ಪಾಪಣ್ಣ ಅನಿಲ್ ಹುಡುಗ ಎಲ್ಲ ಅದನ್ನೇ ಮಾತಾಡಿದ್ದು. ನಾ ಸುಮ್ಮನೆ ಬೇಸಾಯ ಮಾಡಿ ತೊಳ್ಕೊಡೋ ಬದಲಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಳೆ ಬಂದರೆ ಸಾಕು. ಅತ್ಲಾಗೆ ಯಾರ್ಯಾರಿಗೆ ಬೇಕೋ ಅಲ್ಲಲ್ಲೇ ಮಳೆ ಬಂದರೆ ಆಗಲ್ಲನೋ ಅಂತೀವಲ್ಲ. ಅವರೆಲ್ಲ ಹೇಳಿದಷ್ಟು ಸುಲಭಕ್ಕಾಗಲ್ಲ. ಮಲೆನಾಡು ದೇಶದಲ್ಲಿ ಮಳೆ ಆಗದೆ ಅಂತ ಮಾಡೋಣ. ಅಂಥದ ಹೊತ್ತರೆ ಮುಂಚೆ ಹೇಳೋಕ್ಕೆ ತಡ ಆಗಿದ್ದಿ ಅಂತಕ್ಕೆ ಅಂತ ಹೇಳಕ್ಕೆ ಹೋಗಿ ಇಷ್ಟೆಲ್ಲ ಮಾತು ಬಂದೋತು. ಒಂಥರ ಉಡ್ರ ಚಳಿ ಅಲ್ಲಂದ್ರೆ, ಭಾಳ ಉಡ್ರ ಚಳಿ. ಹಾಗಾಗಿ ಎರಡು ಸತಿ ಎದ್ದಾಳು ಹಂಗೆ ಮುಲ್ಕೊಂಡಿದ್ದು ನಾನು, ಮುಂಚೆ ತಡೆದು ಹೇಳೋಣ ಅಂತ. ಹಾಂ, ಈ ವಯಸ್ಸಲ್ಲಿ ಏನೋ ಅಷ್ಟು ಬೇಗ ಹೇಳ್ಬೇಕು ಅನ್ನೋದು ಎಂಥದ್ರಿ. ಹೇಳೋ ಕಾಲದಲ್ಲೆಲ್ಲ ಎದ್ದಾಗ್ಯದೆ ಮಾಡಾಗ್ಯದೆ. ಈಗ ಒಂಚೂರು ಕಣ್ತುಂಬ ನಿದ್ದೆ ಮಾಡೋದು ಮತ್ತೆ ಅಂತ. ಅದು ಚಳಿ ಇದ್ದಿದ್ದಕ್ಕೆ, ಇಲ್ಲಿದ್ರೆ ನಾ ಮುಲ್ಕಿನಲ್ಲ. ಹಾಂ, ನಿಮ್ಮ ಹೆಸರು ಅಜ್ಜನ ಕೂಳು ಹೊತ್ತಿತ್ತು. ಅದು ಚಳಿ ಇರಲಿ ಮಳೆ ಇರಲಿ ಏನೇ ಇರಲಿ, ಅವ್ರು ಹೇಳೋ ಹೊತ್ತಿಗೆ ಎದ್ಕು ಬಿಡ್ಬೇಕು. ಅವ್ರು ತಡಾಗಿ ಹೇಳ್ಬೇಕು ಅಂದ್ರೆ ಕತ್ಲೆಯಲ್ಲಿ ಎಂತಾರು ಸಿಟ್ಟು ಮಾಡ್ಕೊಂಡು ಮಲಗಿರ್ಬೇಕು. ನಾ ಇಂದು ಹೋಗಲ್ಲ, ನಾ ಇನ್ನು ತೋಟಕ್ಕೆ ಹೋಗಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತಿರ್ತಾರಲ್ಲ, ಆವಾಗೂ ತಡಾಗಿ ಹೇಳ್ತಾರೆ ನೋಡಿ. ಮತ್ತು ಕಾಲ 300 ದಿನ ಅವರು ಹೊತ್ತಾರೆ ಮುಂಚೆ ಎದ್ಕೊಂಡಾತು. ಸುಮಾರು ಸತಿ ಕರೆದ್ರು ಪಾರ್ವತಿ ಅಂತ. ನಾ ಹ್ಞೂ ಅನ್ಲ, ಉಪ್ಪಿನ ಕಲ್ಲು ಅನ್ಲ ಎಂತ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡಿದ್ರೆ ಎದ್ದು ಬಂದ ಕಡಿಕೆ ಹಾಗೆ ತಿಂಡಿ ತಿನ್ಕೊಂಡು ನಾನು ಖಾಲಿ ಕಾಫಿ ಕುಡಿದು ಎಲ್ಲಡಿಕೆ ಹಾಕಿ ಸ್ವಲ್ಪ ಹೊತ್ತಿನ ಮೇಲೆ ತಿಂಡಿ ತಿನ್ಕೊಂಡು, ಬೇಡ ಹೋಗಬೇಡಿ ಮನೆ ಬದಿ ಇರಿ, ತಾಟದ ಕಪ್ಪೆಲ್ಲ ಆ ಥರ ತುಂಬ ಹರಿತಾ ಇದೆ, ಎಲ್ಲರೂ ಒಂದು ಕಾಲು ಅಂಚೆ ಜಾರು ಅಂಚೆ ಮಿಂಚೆ ಆದರೆ ಅದೇನ್ರಿ ಅಲ್ಲಿ ಹೇಳ್ದಾರೆ ಮಾತು ಕೇಳಲ್ಲ, ಹೋಗ್ಯಾರ ನೋಡಿ. ಅದೇ ಈಗ ಹಾದಿ ನೋಡ್ತಾ ನಾನು ಹಿಂಗಿರ್ತ ಕೂತಿದ್ದೆ. ಸುಮ್ಮನೆ ಕೂತಿದ್ನಲ್ಲ, ಹಂಗಾರೆ ನಿಮ್ಮ ಹತ್ರ ಒಂದು 4 ಸಲ ಮಾತಾಡಿದ್ರೆ ಸುಮಾರು ದಿವಸ ಆಗಿತ್ತಲ್ಲ, ಮಾತಾಡ ಆಡೋಣ ಅಂಥೇಳಿ ಕೂತ್ಕೊಂಡೆ. ಹಾಂ, ಹೊತ್ಮೀನಾ ಹೊತ್ತಿದ್ವೇನ ನಮ್ಮ ಬಡ್ಡು ಹೋರಿ ಪಾಪಣ್ಣ. ಗೌಡ್ರು ಹೇಳಿದ್ರು ಒಂದು 2-3 ಸತಿ ಹೋಗೋಣ, ಬೇಕಾದ್ರೆ ಕುಸುಮ ಎಲ್ಲ ಹೊತ್ತಿದ್ವಂತೆ. ಪ್ರಭಾಕರ್ ಹೋಗಿದ್ನಂತೆ ನೋಡಿ, ಅವನೇನು ತೇಳಿ ಕಳಿಸಿತ್ತಂತೆ. ಅಷ್ಟೇ ಕೊಟ್ಟಿದ್ದ ನಮಗೂ, ಸುಮ್ಮನೆ ಕೊಡಲ ಅಂತ ಹೇಳಬಾರ್ದು. ಅನಿಲ್ ಹುಡುಗನ ಅಪ್ಪ ಘನಾಗಿ ಮೀನು ಕಡ್ತಾರೆ. ಅವನು ಒಂದು ಮುಷ್ಟಿ ಕೊಟ್ಟಿದ್ದ ನಮಗೆ, ಗುಂಡಪ್ಪಣ್ಣರಿಗೆ ಎಲ್ಲ ಕೊಟ್ಟಿದ್ದ. ಗುಂಡಪ್ಪಣ್ಣ ನಮ್ಮನೆಯಲ್ಲೇ ಪಾಪಣ್ಣ ಎಲ್ಲ ಒಂದೇ ಥರದಾರ, ಅವ್ರು ಯಾರು ಹೋಗ್ಲಂತೆ.
ನಾಲ್ಕು ಮಾಡಿದ್ದು 10 ಮೀನು ಪಲ್ಯ ಮಾಡಿದ್ದು, ಆದ್ರೆ ನಮ್ಮನೇಲಿ ಕಡ್ದಿದ್ದಲ್ಲ. ನಮ್ಮನೇಲಿ ಕಡಿಯೋಕ್ಕೆ ಒಂದು ಕೆಲಸ, ಈ ಗುಂಡಪ್ಪಣ್ಣ ಪಾಪಣ್ಣ ಎಲ್ಲ ಒಟ್ಟಾಗಿ ಹೋಗಾರ. ಅಲ್ಲೇ ನಮ್ಮನೇಲಿ ಗಂಡ ಹೆಂಡತಿಗೆ ಅಂತ ಹಿಡ್ಕೊ ಬಿದ್ದಿತ್ತಲ್ಲ, ಹಂಗಾಗಿ ಹೋಗಲೇ ಇಲ್ಲ. ಇನ್ನು ಸಿಟ್ಕೊಂಡು ಮುನ್ಗಿದ್ದ. ಗುಂಡಪ್ಪಣ್ಣ ಬಂದು ಕೇಂಡ್ ಹಾಗೆ ಹೋದರು. ಅವರು ಒಂದೇ ಹತ್ತಿದ್ವಂತೆ, ಏನೋ ಸ್ವಲ್ಪ ಹತ್ತಲಂತೆ ಈ ಸರಿಗೆ ಮೀನು. ಅಂದರೆ ಒಂದು ಕೆಲಸ ಆಯ್ತು, ನೀರೇನು ಗೌಲಾಗಲ್ಲ. ಒಂದು ಸತಿ ಮಳೆ ಬಂದಿದ್ದು ಬಂದೇ ಬಿಡ್ತಲ್ಲ, ಹಾಗಾಗಿ ಎಲ್ಲ ಮೀನು ಹೊತ್ತು ಬಂದು ಮೇಲೆ ಕಡ್ಕೊ ಬರ್ಬೋದಾ? ಹಾಂ ಹ್ಞೂ ರೀ, ಯಾವ ಮೀನಿಗಿಂತನೂ ನೀವು ಪ್ಯಾಟೆಲ್ ಕೊಂಡು ಎಷ್ಟೇ ತಿನ್ನಿ 10 ಮೀನಿನ ರುಚಿ ಬರಲ್ಲ. ಹೇಳಿದ್ರಿ ಎಲ್ಲಿ ಕೇಳ್ತಾನೆ ನಮ್ಮ ಪಾಪಣ್ಣ. ಹೋ, ನಿಮ್ಮನೇಲೂ ಹಂಗೆ ಏನ? ಹಾಂ ಹ್ಞೂ ರೀ, ನಾನು ಈಗ ನಮ್ಮನೇಲಿ ಮಾತ್ರ ಅಂತ ಮಾಡ್ಕೊಂಡಿದ್ದೆ, ನೀವು ಅಂದ್ಕೊಂಡಂಗೆ. ನಮ್ಮ ಪಾಪಣ್ಣ ಮುನ್ಸಾದ್ರೂ ಹೋತಾನೆ, ಇಲ್ದಿರಿಲ್ಲ. ಮುಂದೊಂದು ದಿನ ಭಾಳ ಹೇಳಿದ್ರಿ ನಮ್ಮನೆ ಗೌಡ್ರು ಫುಳ್ಳು ಹೊಕ್ಕಿಂದ ಆ ನಮ್ಮನೆ ಚಾನರ್ದ. ಅಪ್ಪ ಹೋಗೋಣ, ಎಲ್ಲ ಮೀನು ಕಡಿಯೋಕೆ ಹೋತಾರಂತೆ, ಪಟಾಕಿ ಹಣ್ಣು ಹೋತಾನಂತೆ ಅಂತ. ಪಟಾಕಿ ಹಣ್ಣು ಈಗಿಲ್ಲ ಬಿಡಿ, ಹೆಂಗಿದ್ರೆ ಅವ್ನು ಒಲ್ಲದನ್ನೇ ಓದೋಕ್ಕೆ ಈ ಸತಿ ಏನು ಹೋಗಲ್ಲ. ಇಲ್ಲ ಕೇಳಲ್ಲ ನಮ್ಮ ಪಾಪಣ್ಣ. 10 ಮುಂಚೆ ಬರ್ಬೇಕಾರೆ ತಂದು ಕೊಟ್ಟನ ಇಲ್ಲ ಮೀನ ತಂದು ಕೊಟ್ಟ ಮೇಲೆ ಹೇಳ್ತಾನೆ, ಓ ನಮ್ಮನೆಗೆ ಇಷ್ಟು ಕೊಟ್ಟಾರೆ ಅಂದರೆ ಹಂಗಾರೆ ಅವ್ರ ಮನೇಲಿ ಎಷ್ಟು ಹಿಡ್ದಾರೆ, ಹೋಗ್ಬೇಕಿತ್ತು ಅಂತ ಕಡಿಗೆ ಹೇಳ್ತಾನೆ. ನೀವು ಹೇಳ್ತೀರಿ ಹ್ಞೂ, ಬೇರೆ ಹೇಳ್ದು ಕೂಡಲೇ ಎಷ್ಟು ಕೊಡೋದು ಇಷ್ಟು ಕೊಡೋದು ಅಂದ ಕೂಡಲೇ ಓ ನಾನು ಹೋಗಬೇಕಿತ್ತು ಅಂತ. ಈಗ ಮುಂದಿಗೆ ನೋಡಿ ಇದೇ ನಮೂನೆ ಮಾಡ್ತಾನೆ. ಜಾಗಳೆಲ್ಲ ಸಿಟ್ಟಲ್ಲ ಪಟ್ಟಲ್ಲ, ಅವನಿಗೆ ಒಂಥರ ಸೋಂಬೇರಿತನ ಜಾಸ್ತಿ. ಊಟಿ ಮಾಡಿ ಸುಸ್ತು ಆಗಿತ್ತು ಅಂತ ಮಾಡೋಣ, ಯಾರು ಹೇಳ್ತಾರೆ ಅಂತ ಕಾಣ್ತೇನು, ಹಂಗಾಗಿ ಸುಮ್ಮನೆ ಹಾಕೊಂಡ. ಹ್ಞೂ, ಮನ್ಸು ಮಾಡಿದರೆ ಹೋಗ್ಲತ್ತಾಗಿದ್ರೆ ಸಾರದ ಮನಸ್ಸು ಮಾಡ್ತಿತ್ತ, ಕತ್ಲಲ್ಲಿ ಹೋಗೋದು ಹೆಂಗ್ರೆ? ಹಾಂ, ಯಾರೇ ಅದ ಎಂಥರಾಗಲಿ ಮಾತು ಅಲೇಸ್ತಾ ಕೂತೀರಿ ಹೆಂಗಂತ. ಅಲ್ಲ ಪರ್ವಕರ್ ಪಾಪ ಅಂತ ತಂದು ಕೊಟ್ಟಿದ್ದಲ್ದೆ ನಮ್ಮನೆಗೆ ಇಷ್ಟು ಕೊಟ್ಟಾರೆ, ಹಂಗಾರೆ ಅವ್ರ ಮನೇಲಿ ಇನ್ನೆಷ್ಟು ಹಿಡ್ದಿರ್ಬೋದು ಅಂತ ಮಾತಾಡ್ತಿರಲ್ಲ. ನಿಮಗಿಂದರಿ ಕೊಡಲೇಬಾರ್ದು. ಹ್ಞೂ, ಹಾಗೆ ಅಲ್ಲನ್ರಿ, ಒಂಥರ ಮನುಷ್ಯರಿಗೆ ಆಸೆ ಅನ್ನೋದು ಹೆಚ್ಚಲ್ಲ ಹೇಳಿ. ಅದರಲ್ಲಿ ನಮ್ಮ ಪಾಪಣ್ಣನ ಮೊದಲಿಂದನೇ ಆ ಥರದ ಅಭ್ಯಾಸ. ಯಾರೆಷ್ಟೇ ಕೊಡಲಿ ನಮ್ಗೆಷ್ಟು ಕೊಟ್ಟರು ಅಂದ್ರೆ ಅವ್ರಿಗೆ ಇನ್ನೆಷ್ಟು ಅದೇನ ಅಂತ. ಪರ್ವಕರನ ಮನೆಯಲ್ಲಿ ಯಾರ 3 ಮತ್ತೊಂದು ಅನ್ನಕ್ಕೆ ಮತ್ತೊಬ್ಬರಿಲ್ಲ, ಅಲ್ಲಿ ಮಕ್ಕಳೆಲ್ಲ ಮರಿಯಲ್ಲ. ವಯಸ್ಸತ್ತ ಅದು ಎಷ್ಟು ತಿಂದತ್ತ, ಎಲ್ಲ ಒಂದು ಅನ್ನನೇ ಒಂದು 2-3 ತುತ್ತು ತಿಂತ ಮಲ್ಕಿತ್ತು ಅಷ್ಟೇ. ಮೀನು ತಿಂತದ ಮತ್ತೆ ಅಂತಾರೆ, ಗಂಡ ಹೆಂಡತಿ ಎಷ್ಟು ತಿಂತಾರೆ, ಹಾಗಾಗಿ ಕೊಟ್ಟಾನೆ ಇಲ್ಲಿಗೆ. ಅದು ಇನ್ನು ಏನೋ ಹಿಂದೆಲ್ಲ ಹಂಗೆ ಅಷ್ಟು ಸುಲಭ ಕೊಡೋಕೆ ಬಿಡ್ತಿರ್ಲಪ್ಪ, ಈ ಸರ್ತಿ ಕೊಟ್ಟಾನೆ. ಹಾಂ, ಏಡಿ ಮಕ ಕಂಡೆ ನಾನು ಯಾಕೆ ಆತೇನೋ ನೋಡಿ, 2-3 ವರ್ಷ ಆತೇನೋ ನಾ ಏಡಿ ಪಲ್ಯ ತಿಂದೆ. ನಮ್ಮ ನಾಗಪ್ಪಗೆ ಹೇಳ್ತೀನಿ, ಅವ್ನು ಭಾಳ ಗನಾಗ ಏಡಿ ಹಿಡಿತಾನವ. ಏಡಿ ಪೂರ್ತಿ ಸತ್ತೇ ಹೋಗ್ಯಾವೆ ಅಮ್ಮ, ಒಂದು ಇಲ್ಲ, ಗಿಮೆಟೊ ಎಲ್ಲ ಹಾಕಿ ಏಡಿ ಸಂತತಿನೇ ಒಳ್ದು ಹೋಗ್ಯದೆ ಅಂತ ನೋಡಿ. ಅಂಥದ್ದೇನ? ಹ್ಞೂ ಅಂದರೆ ಮತ್ತೆ ಅಂತ ಮಾಡೋದು, ನಮ್ಮ ಕೈಲೇನು ಹೋಗಿ ಹಿಡಿಯೋಕ್ಕಾಗ್ತದ? ಹಿಡ್ಕೊಬರೋಕ್ಕೆ ನಮ್ಮನೆ ಗೌಡ್ರಿಗೆ ಹೇಳಿದ್ರೆ ಹಿಡ್ಕೊ ಬರ್ತಾರೆ, ನಾನೇ ಹೇಳಕ್ಕೆ ಹೋಗಲ್ಲ. ಅಲ್ಲಿ ಇಲ್ಲಿ ಮುಂಡೆಡಿ ಕುಣಿ ಕೈ ಹಾಕೋದು ಎಂಥರ ಹಾವು ಚೇಳು ಇರೋದು ಎಂತಕ್ಕೆ ಬೇಕ್ರಿ ಒಂದಿನ ತಲೆ ತಿನ್ನೋಕ್ಕೆ ಅನ್ನೋಗಲ್ಲ. ತಿನ್ನೋ ಹಾದಿ ಮಾಡ್ಕೊಳದ ಬೇಡ ಅಂತ ಹೇಳಿನ, ಆದರೂ ಕಂಡ್ರಿ ಇವ್ರು ಬಿಡಲ್ಲ. ಮೇಲೆಲ್ಲ ರೋಡಾಡೋ ಕಂಡ್ರಿ ಹಿಡ್ಕೊ ಬರ್ತಾರೆ. ಬೆಳ್ಳೇಡಿ ಕಣ್ಣಲ್ಲಿ ಕಾಣೋಕ್ಕಿಲ್ಲ ಅನ್ಬೇಡಿ. ಹಾಂ, ಅವಾಗೆಲ್ಲ ಕಳೆ ಕೀಳಕ್ಕೆ ಹೋದ್ರೆ ಒಂದು ಪ್ಲಾಸ್ಟಿಕ್ ಕೊಟ್ಟೆನ ಎಂಥದ್ದು ಒಂದು ಇಟ್ಕೊಂಡು ಬೆಳ್ಳುಳ್ಳಿ ಹಿಡ್ದು ಹಾಕ್ಕೊಂಡು ಸಾಯಂಕಾಲಕ್ಕೆ ಬರೋರು ಬಂದ ಪಲ್ಯ ಚಟ್ನಿ ಅಂಥದ್ದು ಮಾಡ್ತಿದ್ದೆ. ಈಗ ಬೆಳ್ಳೇಡಿಲ್ಲ. ಹಾಂ, ಯಾರದ ಬೆಳ್ಳೇಡಿ ತಿಂತೀರನ ನೀವು? ಅವೆಲ್ಲ ತಿಂದೇ ಇದ್ದು ಏಡಿನೂ ಅದಾವು, ಅವು ಹಾಲೇಡಿ ಮುಂಡೇಡಿ ಅಂಥೇಳೆಲ್ಲ ಹೇಳ್ತೀನಿ, ಗೊತ್ತಾಗ್ತದೆ ಅದು ನೋಡಿದ್ರೆ. ಹ್ಞೂ ಮರ ಯಾರೋ ಗೊತ್ತಾಗಿದೆ ಅಂತ ಹೇಳಕ್ಕೆ ಶುರು ಆಗ್ಯತ್ತು. ಇನ್ನೊಂದು ದಿವಸ ಅಂತಾರೆ ಹೇಳ್ತೀನಿ, ಏಡಿ ಸುದ್ದಿ ಬಂದಾಗ. ಬೆಳ್ಳೇಡಿಯೇ ಬೇರೆ, ಕಾರೇಡಿಯೇ ಬೇರೆ, ಮುಂಡೇಡಿಯೇ ಬೇರೆ, ಹಾಲೇಡಿಯೇ ಬೇರೆ, ಅವೆಲ್ಲ ಹೇಳಕ್ಕೆ ಸುಮಾರು ಅದಾವೆ. ಇನ್ನೊಂದು ದಿವಸ ಹೇಳ್ತೀನಿ ತಡೆ.